ಯಾರು 50,000ದಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಹೋಮ್ ಥಿಯೇಟರ್ ರೂಮ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಅದು ಪ್ರೊಜೆಕ್ಟರ್. ಸೊ ಇಲ್ಲಿ ನಾನು ಸ್ಪೀಕರ್ನ ಪ್ಲೇಸ್ ಮಾಡಿದ್ದೀನಿ. ಈ ಗೋಡೆನ ನಾನು ಸ್ಕ್ರೀನ್ ಆಗಿ ವೈಟ್ ಪೇಂಟ್ ಮಾಡಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದೇನೇ ಪ್ರೊಜೆಕ್ಟರ್. ಇದನ್ನು ನಾನು ಸೀಲಿಂಗ್ ಮೌಂಟ್ ಮಾಡಿದ್ದೀನಿ. ನೋಡೋದಕ್ಕೆ ಮೆಟಾಲಿಕ್ ಗ್ರೇ ಇದೆ ಮತ್ತು ಗೋಲ್ಡನ್ ಬೀಡಿಂಗ್ಸ್ಗಳಿದೆ. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತ ಅಂದರೆ ಒಂದು 3GB ರ್ಯಾಮ್ ಇದೆ, 8GB ಇಂಟರ್ನಲ್ ಸ್ಟೋರೇಜ್ ಇದೆ. ಸೊ ಇದು ಬಂದು ಆಲ್ಮೋಸ್ಟ್ 1950 ಆನ್ಸರ್ ಲ್ಯೂಮಿನ್ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಟ್ ಇಸ್ ಅ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಇದುವರೆಗೂ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ನಾನು ಸೌಂಡ್ ಸಿಸ್ಟಮ್ಗೋಸ್ಕರ ಸೋನಿ ಸಬ್ಬೂಫರ್ ಸೌಂಡ್ ಬಾರ್, ಈ ಮಾಡೆಲ್ ಬಂದು S40R ಅಂತ 5.1 ಚಾನಲ್ಲು 60 ವ್ಯಾಟ್ ಇರೋ ಸ್ಪೀಕರು. ಆಲ್ಮೋಸ್ಟ್ ಇದು ಒಂದು 12/14 ಅಥವಾ 12/20 ರೂಮ್ಗೆ ಮೋರ್ ದೆನ್ ಸಫಿಷಿಯಂಟು. ರೇರ್ ಸ್ಪೀಕರ್ ಇದೆ, ಆಲ್ಮೋಸ್ಟ್ ವೈರ್ಲೆಸ್ಸಲ್ಲಿ ಕನೆಕ್ಟ್ ಆಗುತ್ತೆ. ಆ ಪ್ರೊಜೆಕ್ಟರ್ ಮೇಲೆ ನಾನು ಇಟ್ಟಿದ್ದೀನಲ್ಲ, ಅದೇ ಒಂದು ರಿಸೀವರ್. ಈ ಬಗ್ಗೆ ಮಾತಾಡೋದಾಯಿತು ಅಂತ ಅಂದರೆ, ಗೋಡೆಗೆ 3 ಕೋಟ್ ಪಟ್ಟಿ ಮಾಡಿ ನೀಟಾಗಿ ವೈಟ್ ಪೇಂಟ್ ಮಾಡಿಸಿದ್ದೀನಿ. ಸೊ ಇದನ್ನೇ ನನಗೆ ಸ್ಕ್ರೀನ್ ಥರ ಆ್ಯಕ್ಟ್ ಆಗುತ್ತೆ. ರೂಮಲ್ಲಿ ಕೊಡೋ ಸೌಂಡು ಈಚೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಡೋರ್ಗೆ ಬೀಡಿಂಗ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ದಟ್ ಡೋರನ್ನು ನಾನು ಲಾಕ್ ಮಾಡಿದಾಗ ಈ ಸೀಲಿಂಗ್ ರಬ್ಬರ್ ಗ್ಯಾಸ್ಕೆಟ್ಗಳಿದೆ, ಸೊ ಇದು ಲಾಕ್ ಆಗಿ ಒಳಗಡೆಯಿಂದ ಇರೋ ಸೌಂಡು ಹೊರಗಡೆ ಹೋಗದೆ ಇರೋ ಥರ ತಡೆಗಟ್ಟುತ್ತೆ. ಈಗ ರೂಮಲ್ಲಿ ಫುಲ್ಲು ಲೈಟನ್ನು ನಾನು ಆಫ್ ಮಾಡಿದ್ದೀನಿ, ಆಯಿತಾ. ಲೈಟ್ ಆಫ್ ಮಾಡಿದಾಗ ನನಗೆ ಇಷ್ಟು ಬ್ರೈಟ್ನೆಸ್ ಬರ್ತಾ ಇದೆ. ಸೇಮ್ ಥಿಯೇಟ್ರಲ್ಲಿ ಏನು ನೋಡ್ತೀನೋ ಅದೇ ರೀತಿ ಫೀಲ್ ಕೊಡ್ತಾ ಇದೆ. ಇವಾಗ ಒಂದು ಲೈಟನ್ನು ನಾನು ಆನ್ ಮಾಡ್ತೀನಿ, ಬ್ರೈಟ್ನೆಸ್ ಎಷ್ಟು ಬರುತ್ತೆ ನೋಡಿ. ಇವಾಗ ನಾನು ಒಂದು ಲೈಟನ್ನು ಆನ್ ಮಾಡಿದೆ, ಸ್ವಲ್ಪ ಬ್ರೈಟ್ನೆಸ್ಸು ಲೈಟಲ್ಲೂ ಕೂಡ ಅಂಥದ್ದೇನು ತುಂಬಾ ಡೌನ್ ಆಗಿಲ್ಲ. ಇವಾಗ ಒಂದು ಮಿರರ್ ಕ್ಯಾಸ್ಟ್ ಮಾಡಿ ಒಂದು ವೀಡಿಯೋ ಸಾಂಗ್ನ ತೋರಿಸ್ತೀನಿ, ಕ್ಲಾರಿಟಿನ ನೀವೇ ಜಸ್ಟ್ ನೋಡಿ.